4-5 ವರ್ಷದ ಹಿಂದೆ ಉಗ್ರಗಾಮಿಗಳ ವಿರುದ್ಧ ನಮ್ಮ ಒಬ್ಬ ಯೋಧ ಹೋರಾಟ ಮಾಡಿದ, ಹುತಾತ್ಮ ಆದ. ಆ ಹುತಾತ್ಮನ್ಗೆ ಗೌರವ ಸಲ್ಲಿಸಕ್ ಹೋಗಿ ಬರೋ ಹೊತ್ತಿಗೆ ಎಲ್ಲ ಫ್ಲೆಕ್ಸ್ಗಳು ಆ ಹುತಾತ್ಮ ಆದ ಒಂದು ಸ್ಟ್ಯಾಂಪ್ ಸೈಜ್ ಫೋಟೋ, ಲೋಕಲ್ ಪೊಲಿಟಿಷಿಯನ್ ಲೈಫ್ ಸೈಜ್ ಫೋಟೋ. ಹುತಾತ್ಮ ಯಾವುದೋ ಹುತಾತ್ಮ ಇದಾನಲ್ಲ ಅವನದನ್ನು ಕೂಡ ನಮ್ಮ ವೈಯಕ್ತಿಕ ಲಾಭಕ್ಕೆ ಉಪಯೋಗಿಸ್ಕೊಳ್ತೀವಲ್ಲ. ಆರ್ ವಿ ಸಫರಿಂಗ್ ಫ್ರಮ್ ಐಡೆಂಟಿಟಿ ಕ್ರೈಸಿಸ್? ಅದು ಪೊಲಿಟಿಷಿಯನ್ ಪ್ರಾಬ್ಲಮ್, ಫ್ಲೆಕ್ಸ್ ಪ್ರಾಬ್ಲಮ್. ಈಗ ರಾಜಕಾರಣಿಗಳದ್ದು ಬರ್ತಡೆ, ರಾಜಕಾರಣ ಯಾವುದೇ ರಾಜಕಾರಣಿ ಅಲ್ಲದೆ ಇರೋನು ತನ್ನ ಬರ್ತಡೆ ಹೆಂಗ್ ಹಚ್ಕೋಬೇಕು, ಅವ್ನು ಹಾಕೋಬಹುದು ಹಂಗಾರೆ. ಸೊ ಅದಕ್ಕೋಸ್ಕರ ವಿ ಶುಡ್ ಟೇಕ್ ಎ ಕನ್ಸಿಡರ್ ಸ್ಟ್ಯಾಂಡ್. ನಾವು ಎಷ್ಟರ ಮಟ್ಟಿಗೆ ಸರ್ ನಾವು ನೋಡ್ತೀವಿ, ಯಾವುದೇ ಆ ಒಂದು ಫ್ಲೆಕ್ಸ್ ನೋಡಿದಾಗ ರಾಜಕಾರಣಕ್ಕೆ ಸಂಬಂಧ ಇಲ್ದಾರ ಜನ ಏನಿದ್ದಾರೆ ನಾಗರಿಕರು, ಅವ್ರ ಮನ್ಸಲ್ಲಿ ಎಷ್ಟು ಥೂ ಅಂತ ಉಳ್ಕೊಂಡು ಹೋಗ್ತಾ ಇರುತ್ತೆ ನನ್ಗೆ ಗೊತ್ತಿದೆ. ಇದು ನಮ್ಗೇನೋ ಸಮಾಧಾನ ತಗೋದು, ಆಮೇಲೆ ನಾನು ಇದೀನ ಅಲ್ಲಿ ಅಂತ ಅದ್ಬೇರೆ ನೋಡೋದು. ಅದಕ್ಕೋಸ್ಕರ ಸರ್ಕಾರ ಬ್ಯಾನ್ ಮಾಡಿದೆ, ಸರ್ಕಾರ ನಿಷೇಧ ಮಾಡಿದೆ, ಆದ್ರೆ ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಅದರಿಂದ ಈ ಹಣೆ ಬರ ನಾವು ಅನುಭವಿಸಬೇಕಾಗಿದೆ.